ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಬಂದು ಫ್ಯಾಮಿಲಿ ಬ್ಲಾಗ್ ಆಗಿರುತ್ತೆ, ಫುಲ್ ಫನ್ನಿಯಾಗಿರುತ್ತೆ ಬ್ಲಾಗು. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅವಿಯವ್ರ ಮಾವವ್ರ ಮನೆಯಲ್ಲಿ ಷಣ್ಮಾತ್ಮನ ಪೂಜೆ ಮಾಡಿಸ್ತಿದ್ದಾರೆ ಮತ್ತು ಕತೆ ಮಾಡಿಸ್ತಿದ್ದಾರೆ, ಗೆಜ್ಜೆ ಪೂಜೆ ಅಂತೇಳಿ. ನೀವೇ ನೋಡ್ತಾ ಇರ್ಬೋದು, ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಎಲ್ಲ ಸೇರಿದ್ರೆ ಒಂಥರ ಖುಷಿ, ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಊಟ ಇಟ್ಕೊಂಡಿದ್ದಾರೆ, ಹಂಗೆ ನಾಟಕ ಕೂಡ ಇದೆ, ಮುದ್ದೆ ಎಲ್ಲ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮಾಡಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಈ ಕಡೆ ಬಂದರೆ ನಾಟಕ ಮಾಡ್ತಾ ಇದ್ದಾರೆ. ಇದು ಅವಿಯವ್ರ ಅತ್ತೆ ಮತ್ತು ಅವ್ರ ಮಗ. ಈಗಿರುವಲ್ಲಿ ನಾನಿರುವೆ ಕೈಲಾಸಕ್ಕೆ ಹೋಗುವುದು. ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ದೇವಸ್ಥಾನದಲ್ಲಿ ಪೂಜೆ ಇತ್ತು. 3 ಡೇಸ್ ಕಂಟಿನ್ಯೂಸ್ ಆಗಿ ಪೂಜೆ ಇತ್ತು. ಪೂಜೆ ಮಾಡ್ತಾ ಇದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಹೋಮ ಎಲ್ಲ ಮಾಡ್ತಾ ಇದ್ದಾರೆ, ಪೂಜೆ ಅಂತ ಮಾಡ್ತಾರೆ. ಸೊ ಆಮೇಲೆ ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ಮಕ್ಕಳಿಗೆ ಪೂಜೆ ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ. ನಮ್ಮ ಪಾಪು ಇದ್ಲೆಲ್ಲ ಹಾಗಾಗಿ ಅಲ್ಲಿ ಕೂತಿದ್ದಾರೆ ನೋಡಿ, ನಮ್ಮ ಅತ್ತೆ, ನಮ್ಮ ಮಾವ. ಇಲ್ಲಿ ಅರ್ಶಿನ ಕುಂಕುಮ ಇಡ್ತಾ ಇರೋದು ಅವಿಯವ್ರ ಅತ್ತೆ, ಅವ್ರ ಮಾವ. ನನ್ನ ಬ್ಲಾಗಲ್ಲಿ ಸುಮಾರು ಸತಿ ನೋಡಿರ್ತೀರ. ಇವರೇ ನಮ್ಮ ಅತ್ತೆ, ನಮ್ಮ ಮಾವ. ನಮ್ಮ ಪಾಪು ನೋಡಿ ಅಳ್ತಾ ಇದ್ಲು. ಅವಳು ಮಿಕ್ಕಿದ ಟೈಮಲ್ಲೆಲ್ಲ ಅರ್ಶಿನ ಕುಂಕುಮ ಅಂದರೆ ತುಂಬಾ ಇಷ್ಟ. ಈ ಟೈಮಲ್ಲಿ ನೋಡಿ ಅಳ್ತಾ ಇದ್ದಾಳೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋಕ್ಕೆ. ಮನೇಲಿದ್ದರೆ ಅವಳಷ್ಟಕ್ಕೆ ಅವಳೇ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾಳೆ, ಹೂವು ಎಲ್ಲ ಮುಡ್ಸ್ಕೊತಾಳೆ. ಈ ಟೈಮಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಅಳ್ತಾ ಇದ್ದಾಳೆ. ಆಮೇಲೆ ಪೂಜೆ ಎಲ್ಲ ಮುಗೀತು. ಸಾಯಂಕಾಲ ಬಂದು ಭಜನೆ ಇರುತ್ತೆ. ಸೊ ಭಜನೆ ತುಂಬ ಚೆನ್ನಾಗಿರುತ್ತೆ. ಬಂದರೆ ಫ್ಯಾಮಿಲೀಸ್ ಎಲ್ಲ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಆಮೇಲೆ ಅಂಜು ಡ್ಯಾನ್ಸ್ ಆಡಿದ್ಲು. ಆಮೇಲೆ ಮನೆಗೆ ಬಂದ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.